ಚಿಕ್ಕ ಮಕ್ಕಳಿಗೆ ಎಸ್ಪೆಷಲಿ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವಂತಹ ಮಕ್ಕಳಿಗೆ ಔಷಧಿನ ಕುಡಿಸ್ಬೇಕಾದ್ರೆ ಫಾಲೋ ಮಾಡಬೇಕಿರೋ 5 ಇಂಪಾರ್ಟೆಂಟ್ ಸ್ಟೆಪ್ಸ್ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. 5th ಒನ್ ತುಂಬ ಇಂಪಾರ್ಟೆಂಟ್, ಮಿಸ್ ಮಾಡಬೇಡಿ. ಫಸ್ಟ್ ಒನ್, ಮಗುಗೆ ಕುಡಿಸ್ಬೇಕಿರುವಂತಹ ಔಷಧಿಯ ಹೆಸರನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಸೆಕೆಂಡ್, ಪ್ರಮಾಣ ಅಂದರೆ ಎಷ್ಟು ml ಕುಡಿಸ್ಬೇಕು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೂ ಎಕ್ಸ್ಪೈರಿ ಡೇಟ್ನ ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್, ಕೆಲವು ಔಷಧಿಗಳ ಮೇಲೆ ಅಂದರೆ ಸಿರಪ್ ಬಾಟಲ್ಗಳ ಮೇಲೆ ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ ಬರೆದಿರುತ್ತೆ. ಈ ಥರದ ಔಷಧಿಗಳನ್ನ ಮಗು ಕುಡಿಸ್ಬೇಕಾದ್ರೆ ಕುಡಿಸೋ ಮುಂಚೆ ಅದನ್ನು ಚೆನ್ನಾಗಿ ಶೇಕ್ ಮಾಡಬೇಕು. ನೀವು ಶೇಕ್ ಮಾಡಲಿಲ್ಲ ಅಂದರೆ ಮಗುಗೆ ಪ್ರಾಪರ್ ಡೋಸ್ ಆಫ್ ಮೆಡಿಸಿನ್ ಹೋಗಲ್ಲ. ಥರ್ಡ್ ಒನ್, ಔಷಧಿನ ಕುಡಿಸೋದಕ್ಕೆ ಅಂತ ನೀವು ಕ್ಯಾಪ್ ಅಥವಾ ಡ್ರಾಪರ್ಲಿ ತಗೊಂಡಾಗ ಅದ್ರ ಕಲರ್ ಚೇಂಜ್ ಆಗಿದ್ರೆ ಅಥವಾ ಅದರಿಂದ ಏನೋ ಬೇರೆ ಥರದ ವಾಸನೆ ಬರ್ತಾ ಇದ್ರೆ ಆ ಥರದ ಔಷಧಿನ ಮಗು ಕುಡಿಸ್ಬೇಡಿ. ಫೋರ್ತ್ ಒನ್, ಔಷಧಿ ಕುಡಿಸುವಾಗ ಮಗು ನಿದ್ರೆ ಮಾಡ್ತಿರಬಾರ್ದು, ಅಂಗತ ಕೆಳಗಡೆ ಮಲಗಿರಬಾರ್ದು, ಮಗುವಿನ ತಲೆ ಒಂದು ಸ್ವಲ್ಪ ಎತ್ತರದಲ್ಲಿರಬೇಕು. ಫಿಫ್ತ್ ಒನ್, ಮೋಸ್ಟ್ ಇಂಪಾರ್ಟೆಂಟ್, ಔಷಧಿನ ನೀವು ಡ್ರಾಪರ್ ಅಥವಾ ಸಿರಿಂಜಿಂದ ಮಗುಗೆ ಕುಡಿಸುವಾಗ ಆ ಔಷಧಿನ ದವಡೆಯಲ್ಲಿ ಹಾಕಬೇಕು, ಹನಿ ಹನಿಯಾಗಿ ಹಾಕಬೇಕು. ಮಗು ಗುಟುಕ್ ನುಂಗ್ತಾ ಇದ್ದಂಗೆ ನಿಧಾನಕ್ಕೆ ಸ್ವಲ್ಪ ಹಾಕಬೇಕು, ಒಂದೇ ಸಮನೆ ಹಾಕಬಾರ್ದು. ಹಾಗೂ ಡೈರೆಕ್ಟ್ ಗಂಟ್ಲಿಗೆ ಹಾಕಬಾರ್ದು. ಇದರಿಂದ ಮಗುಗೆ ತ್ರಾಸ ಆಗುತ್ತೆ, ಕಷ್ಟ ಆಗುತ್ತೆ. ಹಾಗೂ ಕೆಲವು ಸಲ ನೆತ್ತಿಗೇರ್ಬಿಟ್ಟು ವಾಂತಿ ಕೂಡ ಆಗುತ್ತೆ. ಸೊ ಪ್ರತಿ ಸಲ ನಿಮ್ಮ ಮಗುಗೆ ಔಷಧಿ ಕುಡಿಸುವಾಗ ಈ 5 ಸ್ಟೆಪ್ಸ್ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ರೈಟ್ ವೇ ಇಸ್ ದ ಬೆಸ್ಟ್ ವೇ.